ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಮಕೂರಲ್ಲಿ ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಆರ್ಡರ್ಸ್ಗಳನ್ನ ಕೊಡ್ತಾ ಇಲ್ಲ ಅವನು. ಈಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಓಪನ್ ಆಗಿರೋದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ ತುಮಕೂರಲ್ಲಿ, ಅದು ಕೂಡ ನಾನು ವಿಡಿಯೋ ಮಾಡಾಕಿದೆ. ಆಮೇಲೆ ಟಾರ್ಗೆಟ್ ಎಷ್ಟಪ್ಪ ಆಯಿತು ಅಂತಂದರೆ ಸ್ಟಾರ್ಟಿಂಗ್ ರಿಲೀಸ್ ಆದಂಥ ಟೈಮಲ್ಲಿ 5 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕಾಯ್ತು. ಕಂಪಲ್ಸರಿ 8 ಅವರ್ ಲಾಗಿನ್ ಕೊಡಬೇಕಾಯ್ತು. 8 ಅವರ್ ಲಾಗಿನ್ ಕೊಟ್ಟು 5 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಅವಾಗ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂತಂದರೆ ಸ್ಟಾರ್ಟಿಂಗ್ ಒಂದು ವಾರ ಎಷ್ಟೊಂದು ಜನಕ್ಕೆ ಆರ್ಡರೇ ಬರಲಿಲ್ಲ. 5 ಆರ್ಡರ್ ಕಂಪ್ಲೀಟ್ ಮಾಡೋದು ಕಷ್ಟ ಆಯಿತು. ಅದಾದ್ಮೇಲಿಂದ ಸ್ವಲ್ಪ ಪಿಕಪ್ ಆಯಿತು. ಈಗ 5 ಆರ್ಡರ್ ಕಂಪ್ಲೀಟ್ ಮಾಡೋಂಗಾಯ್ತು. 5 ಆರ್ಡರ್ ಪಿಕಪ್ ಮಾಡಿ ಕಂಪ್ಲೀಟ್ ಮಾಡೋಂಗಾದ್ಮೇಲಿಂದ ಏನು ಮಾಡ್ದೆ ಅಂತಂದರೆ ನೆಕ್ಸ್ಟು ಹೇಳಿಲ್ಲ ಕೇಳಿಲ್ಲ, ಡೈರೆಕ್ಟಾಗಿ ಮಧ್ಯದಲ್ಲಿ ವೀಕ್ ಮಧ್ಯದಲ್ಲೇ ಅವನು ಏನು ಮಾಡ್ದ ಅಂತ ಅಂದರೆ ಪ್ಲ್ಯಾನ್ನ ಚೇಂಜ್ ಮಾಡ್ಬಿಟ್ಟ. ಈಗ 5 ಆರ್ಡರ್ ಇರೋದನ್ನು 8 ಆರ್ಡರಿಗೆ ಚೇಂಜ್ ಮಾಡ್ದ. ಏನಕ್ಕೆ ಅಂತ ಅಂದರೆ 5 ಆರ್ಡರ್ನ ಕಂಪ್ಲೀಟ್ ಮಾಡೋಂಗೆ ಆದ್ರಲ್ಲ, 5 ಆರ್ಡರ್ ಕಂಪ್ಲೀಟ್ ಮಾಡಿಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮನೆಗೆ ಹೊರಟೋಗ್ತಾಯಿದ್ರು. ಲಾಸ್ಟಿಗೆ 1 ಆರ್ಡರ್ 2 ಆರ್ಡರ್ ಎಲ್ಲ ಮಿಗ ಥರ ಹಾಕೋಗ್ತಾಯಿತ್ತು. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಯಾರು ಅಂತ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರಲ್ಲ, ಅದಕ್ಕೋಸ್ಕರ ಏನು ಮಾಡ್ದ ಅಂತಂದರೆ ಸೊ ಟಾರ್ಗೆಟ್ನ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಇವನು ಒಂದು ಟಾರ್ಗೆಟ್ನ ಸೆಟ್ ಮಾಡ್ತಾನೆ. ಅದು 1 ಆರ್ಡರ್ 2 ಆರ್ಡರ್ ಜಾಸ್ತಿ ಮಾಡಲ್ಲ, ಡೈರೆಕ್ಟಾಗಿ 3 ಆರ್ಡರ್ ಜಾಸ್ತಿ ಮಾಡೋದು. ನಮ್ಮ ತುಮಕೂರಲ್ಲಿ 8 ಆರ್ಡರ್ ಒಂದು ದಿನಕ್ಕೆ ಬರೋದು ಒಬ್ಬರು ಡೆಲಿವರಿ ಪಾರ್ಟ್ನರ್ ಸ್ವಲ್ಪ ಕಷ್ಟನೇ ಇದೆ. ಸೊ ಎಲ್ಲರದ್ದು ಸ್ಕ್ರೀನ್ಶಾಟ್ಗಳು ಕೂಡ ಇದೆ, ಒಂದೊಂದೇ ಸ್ಕ್ರೀನ್ಶಾಟ್ಗಳು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆಮೇಲೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಬಂದು ಇವಾಗ ಸ್ಕ್ರೀನ್ಶಾಟ್ಗಳನ್ನ ಹಾಕ್ತೀನಿ. ಮೊದಲನೇ ಸ್ಕ್ರೀನ್ಶಾಟ್ ನೋಡಿ, ಇವ್ರದ್ದು ಹಾಕಿದ್ದೀನಿ, ಇವ್ರು ಯಾರ್ದೋ ಒಬ್ರದ್ದು ಹಾಕಿದ್ದೀನಿ. ಇವ್ರದ್ದು ನೋಡಿ 7 ಅವರ್ ಲಾಗಿನ್ ಇದ್ದಾರೆ. 7 ಅವರ್ ಲಾಗಿನಿಗೆ 118 ರೂಪಾಯಿ ಅಷ್ಟೇ ಅರ್ನಿಂಗ್ ಆಗಿರೋದು. ಆರ್ಡರ್ ನೋಡಿ 3 ಆರ್ಡರ್ ಆಗಿರೋದು. ಈಗ ಟೋಟಲಾಗಿ ಏನು ಮಾಡಬೇಕು ಅಂತಂದರೆ 700 ರೂಪಾಯಿವರೆಗೆ 8 ಆರ್ಡರ್ ಕಂಪ್ಲೀಟ್ ಮಾಡಲೇಬೇಕು, ಇಲ್ಲ ಅಂತ ಅಂದರೆ ಪೆಟ್ರೋಲಿಗೂ ಕೂಡ ಅಮೌಂಟ್ ಉಳಿಯೋಲ್ಲ. ಸೊ ಅವತ್ತಿನ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಅಮೌಂಟ್ ಬರೋದು. ಬಟ್ ಇದಕ್ಕೆ ಪ್ಲಸ್ ಆ್ಯಡ್ ಆಗಿ ಏನು ಬರೋಲ್ಲ. ಎಮ್ ಜಿ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ವಿಗ್ಗಿಲಿ. ಈಗ 700 ರೂಪಾಯಿ ಎಮ್ ಜಿ ಇದೆ ಅಂತಂದರೆ 700 ರೂಪಾಯಿ ಅಷ್ಟೇ ಬರೋದು, ಅರ್ನಿಂಗ್ಸ್ ಎಲ್ಲ ಆ್ಯಡ್ ಆಗಿ ಬರಲ್ಲ. ಸೊ ಈಗ 700 ರೂಪಾಯಿ ಬರಬೇಕು ಅಂದರೆ ಇವ್ರು 8 ಆರ್ಡರ್ ಮಾಡಬೇಕು, ಇಲ್ಲ ಅಂತಂದರೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಹೇಳಿ ಇವ್ರದ್ದು? ಬರೀ 118 ರೂಪಾಯಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇವ್ರದ್ದು ನೋಡಿ 12 ಅವರ್, ಹತ್ತತ್ರ 12 ಅವರ್ ಲಾಗಿನ್ ಇದ್ದಾರೆ, 5 ಆರ್ಡರ್ ಮಾಡಿದ್ದಾರೆ. ಆಮೇಲೆ 304 ರೂಪಾಯಿ ಅಷ್ಟೇ ಇವರ ಅರ್ನಿಂಗ್ಸ್ ಆಗಿರೋದು. ಬಟ್ ನೋಡಿ ಆಲ್ರೆಡಿ 12 ಅವರ್ ಲಾಗಿನ್ ಇದ್ದಾರೆ, ಇನ್ನೂ 3 ಆರ್ಡರ್ ಯಾವಾಗ ಮಾಡೋದವರು? ಹಾಂ, ಅವತ್ತು ಏನಾಗಿದೆ ಅಂತಂದರೆ ಎಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆರ್ಡ್ರ್ಗಳೇ ಇಲ್ಲ. ಈಗ ಇವನು ಟಾರ್ಗೆಟ್ನ ಸೆಟ್ ಮಾಡಿದ್ರೆ ಆರ್ಡರ್ ಕೊಡೋಂಥ ಕೆಪಾಸಿಟಿ ಇದ್ದರೆ ಮಾತ್ರ ಸೆಟ್ ಮಾಡಬೇಕು. ಮೇನಲ್ಲಿ ಆರ್ಡರ್ ಮಾಡ್ತಾ ಇಲ್ಲ. ಏನಕ್ಕೆ ಆರ್ಡರ್ ಮಾಡ್ತಾ ಇಲ್ಲ ಅಂತಂದರೆ ತುಂಬ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ. ಎಷ್ಟೊಂದು ಜನಕ್ಕೆ ಈಗ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ನಮ್ಮ ತುಮಕೂರಲ್ಲಿ ಬಂದಿರೋದು ಗೊತ್ತೇ ಇಲ್ಲ. ಏನಕ್ಕೆ ಅಂದರೆ ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಬಟ್ ಅಪ್ಲಿಕೇಶನಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ ಅಷ್ಟೇ. ಈಗ ಸ್ವಿಗ್ಗಿ ಅಪ್ಲಿಕೇಶನಲ್ಲಿ ತೋರಿಸ್ತಾನೆ. ಬಟ್ ಇನ್ನೊಂದು ಏನು ಅಂತಂದರೆ ರೇಡಿಯಸ್ 3 ಕಿಲೋಮೀಟರ್ ಅಷ್ಟೇ ಸ್ವಿಗ್ಗಿ ಇರೋದು. ಅದು ಫುಲ್ಲು ಸಿಟಿ ಸೆಂಟ್ರಲ್ ಇದೆ ಅಷ್ಟೇ. ಈಗ ನಮ್ಮ ಏರಿಯಾ ಕಡೆ ಎಲ್ಲ ಬರೋದೇ ಇಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇನ್ನೊಂದು ಬ್ಲಿಂಕಿಟ್ ಮತ್ತು ಜೆಪ್ಟೋ ಸರ್ವೈವ್ ಆಗೋದು ನಮ್ಮ ತುಮಕೂರಲ್ಲಿ 100% ಆಗಿ ಸರ್ವೈವ್ ಆಗೋದು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ, ಸ್ಟಾರ್ಟಿಂಗ್ ಜೆಪ್ಟೋದಲ್ಲಿ 3 ಕಿಲೋಮೀಟರ್ ಕೊಟ್ಟರು ಒಂದು ಒಳ್ಳೊಳ್ಳೆ ಆಫರ್ಗಳನ್ನ ಕೊಟ್ಟ, ಕಸ್ಟಮರ್ನಾಗೆ ಒಳ್ಳೊಳ್ಳೆ ಆಫರ್ ಕೊಟ್ಟ. ಆಮೇಲೆ ಡೆಲಿವರಿ ಪಾರ್ಟ್ನರ್ಸ್ಗೂ ಅಷ್ಟೇ ಚೆನ್ನಾಗಿ ಆರ್ಡರ್ ಕೊಟ್ಟ. ಆಮೇಲೆ ಆರ್ಡರ್ಗಳು ಅಷ್ಟೇ ತುಂಬ ಸಗದಾಗಿ ಒಂದು ಏನಕ್ಕೆ ಅಂತಂದರೆ ಅಷ್ಟು ಕಸ್ಟಮರ್ಗೆ ಅಷ್ಟು ಆಫರ್ನ ಕೊಟ್ಟ. ಬಟ್ ಇಲ್ಲಿ ಸ್ವಿಗ್ಗಿಯಲ್ಲಿ ಯಾವುದೇ ಆದಂಥ ಆಫರ್ ಇಲ್ಲ. ನೀವು ಸ್ಟಾರ್ಟಿಂಗ್ ಫಸ್ಟ್ನೇ ಆರ್ಡರ್ ಮಾಡಿದ್ರು ಕೂಡ ಯಾವುದೇ ಆದಂಥ ಆಫರ್ ಇಲ್ಲ. ಇನ್ನೊಂದು ಬ್ಲಿಂಕಿಟ್ ಹೆಂಗೆ ಸರ್ವೈವ್ ಆಯಿತು ಅಂತಂದರೆ ಬ್ಲಿಂಕಿಟಲ್ಲ ಅಷ್ಟೇ ಅವ್ರ ಕಾಂಪಿಟೇಟರ್ಗಳು ಇವರು ಇಬ್ಬರು. ಈಗ ನಮ್ಮ ತುಮಕೂರಲ್ಲಿ ಫಸ್ಟ್ ಬಂದಿದೆ ಜೆಪ್ಟೋ, ಆಮೇಲೆ ಬ್ಲಿಂಕಿಟ್, ಆಮೇಲೆ ಸ್ವಿಗ್ಗಿ ಬಂದಿರೋದು. ಸೊ ಬ್ಲಿಂಕಿಟ್ ಹೆಂಗಪ್ಪ ಸರ್ವೈವ್ ಆಯಿತು ಅಂತಂದರೆ ಬ್ಲಿಂಕಿಟು ಒಂಥರ ಹೊಸ ಥರ ಕಾಣಿಸ್ತು ಎಲ್ಲರಿಗೂ ಜನಕ್ಕೆ. ಏನಕ್ಕೆ ಅಂತಂದರೆ ಯೆಲ್ಲೋ ಕಲರ್ ಟಿ ಶರ್ಟ್, ಯೆಲ್ಲೋ ಕಲರ್ ಬ್ಯಾಗ್ ಕೊಟ್ಟಿದ್ರು, ಅದರಿಂದ ಹಾಕೊಂಡು ಓಡಾಡ್ತಾ ಇರೋ. ಜೊತೆಲಿ 5 ಕಿಲೋಮೀಟರ್ ರೇಡಿಯಸ್ ಇದೆ ಬ್ಲಿಂಕಿಟಲ್ಲಿ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ತುಂಬ ದೂರ ಹೋದಾಗೆಲ್ಲ ಟಿ ಶರ್ಟ್ ಬ್ಯಾಗ್ ಆಲ್ಮೋಸ್ಟ್ ಕಂಪಲ್ಸರಿ ಎಲ್ಲರೂ ಹಾಕೊಂಡು ಓಡಾಡ್ತಾರೆ. ಸೊ ಏನಿದು ಯೆಲ್ಲೋ ಕಲರ್ ಇದೆಯಲ್ಲ ಅಂತ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ಬಿಟ್ಟು ಅದು ಕೂಡ ಆರ್ಡರ್ಗಳನ್ನ ಜಾಸ್ತಿ ಆಗಿ ಆರ್ಡರ್ಗಳು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಪಿಕಪ್ ಆಯಿತು. ಬಟ್ ಸ್ವಿಗ್ಗಿಲಿ ಅದು ಯಾವ ಥರ ಇರ್ತೀರೋ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಮಾಮೂಲಿ ಸ್ವಿಗ್ಗಿ ಟಿ ಶರ್ಟೇ ಹಾಕೊಂಡು ಎಲ್ಲರೂ ಓಡಾಡ್ತಾ ಇರೋದ್ರಿಂದ ಅಷ್ಟಾಗಿ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ. ಅದರಿಂದಾಗಿ ಆರ್ಡರ್ಗಳು ಅಷ್ಟಾಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಬರ್ತಾ ಇಲ್ಲ. ಇವ್ರಿಗೆ ಯಾವುದಾದಂಥ ಫುಡ್ ಆರ್ಡರ್ಗಳು ಬರೋಲ್ಲ, ಬರೀ ಇನ್ಸ್ಟಾಮಾರ್ಟ್ ಆರ್ಡರ್ ಅಷ್ಟೇ ಇವ್ರಿಗೆ ಬರೋದು. ಸೊ ನೋಡಿ 12 ಅವರ್ ಲಾಗಿನ್ ಇದ್ದಾರೆ, ಆದರೂ ಕೂಡ ಇವರು ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನೊಬ್ರು ತೋರಿಸ್ತೀನಿ ನೋಡಿ, ಇನ್ನೊಬ್ರು ನೋಡಿ 10 ಅವರ್ ಲಾಗಿನ್ ಇದ್ದಾರೆ. 10 ಅವರ್ ಲಾಗಿನ್ ಆಗಿದ್ದಾರೆ, 6 ಆರ್ಡರ್ ಅಷ್ಟೇ ಇವ್ರದ್ದು ಕೂಡ ಕಂಪ್ಲೀಟ್ ಆಗಿರೋ. ಅರ್ನಿಂಗ್ಸ್ ನೋಡಿ 282 ರೂಪಾಯಿ ಅಷ್ಟೇ. ಒಂದು ದಿವಸಕ್ಕೆ 700-800 ರೂಪಾಯಿ ಆಗಿಲ್ಲ ಅಂತಂದರೆ ಏನು ಕೆಲಸ ಮಾಡಬೇಕು? 12 ಅವರ್ 13 ಅವರ್ ಕೂಡ ಕೆಲಸ ಮಾಡಬೇಕಾಗಿದೆ. ಬಟ್ ಟಾರ್ಗೆಟ್ ಕಂಪ್ಲೀಟ್ ಆಗ್ತಾ ಇಲ್ಲ. ಟಾರ್ಗೆಟ್ ಕಂಪ್ಲೀಟ್ ಆಗಿದ್ರೆ ಮಾಡ್ಬೋದು, ಬಟ್ ಇಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಆಗ್ತಾ ಇಲ್ಲ. ನೋಡಿ 10 ಅವರ್ ಲಾಗಿನ್ ಕೊಟ್ಟರು ಕೂಡ ಟಾರ್ಗೆಟ್ ಕಂಪ್ಲೀಟ್ ಆಗ್ತಿಲ್ಲ. ನೋಡಿ ಇನ್ನೊಬ್ರದ್ದು 8 ಅವರ್ ಲಾಗಿನ್ ಇದ್ದಾರೆ, ಬಟ್ ಒಂದೇ ಆರ್ಡರ್ ಅಷ್ಟೇ ಮಾಡಿರೋದು. ಟೋಟಲಾಗಿ ಅರ್ನಿಂಗ್ಸ್ ನೋಡಿ ಅವ್ರದ್ದು ಅವತ್ತಿನ ಅರ್ನಿಂಗ್ಸ್ 15 ರೂಪಾಯಿ ಅಷ್ಟೇ. ಬಟ್ ತಿರ್ಗಾ ಇವ್ರು ಸ್ಟೋರ್ ಹತ್ರ ಹೋಗಿದಾರೋ ಇಲ್ವೋ ಗೊತ್ತಿಲ್ಲ. ಒಬ್ಬೊಬ್ರು ಹಂಗೂ ಮಾಡ್ತಾರೆ, ಒಬ್ಬೊಬ್ರು ಸ್ಟೋರ್ ಹತ್ರ ಹೋಗಲ್ಲ. ಈಗ ಆರ್ಡರ್ ಕಂಪ್ಲೀಟ್ ಆಗ್ತಿದ್ದಂಗೆ ಸ್ಟೋರ್ ಹತ್ರ ಹೋಗಲ್ಲ, ಆಚೆನೇ ಆರಾಮಾಗಿ ಆನ್ಲೈನ್ ಕೊಡ್ಬೋದು. ಸೊ ನೆಕ್ಸ್ಟು ನೋಡಿ ಇನ್ನೊಬ್ರು ಯಾರೋ ಮಾಡಿದ್ದಾರೆ. ಟೋಟಲಾಗಿ 10 ಹತ್ರ ಫುಲ್ಲು ಟಾರ್ಗೆಟ್ ಹತ್ರ ಹೊರಟೋಗ್ಬಿಟ್ಟಿದ್ದಾರೆ ಇವರು. 7 ಆರ್ಡರ್ ಮಾಡಿದ್ದಾರೆ, 277 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ. ಇವರು ಇನ್ನೊಂದು ಆರ್ಡರ್ ಮಾಡಿದ್ರೆ ಇವ್ರದ್ದು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಬಟ್ ಲಾಗಿನ್ ಅವ್ರು ನೋಡ್ಬೇಕು ನೀವು, ಅಲ್ಲಿ ಟೋಟಲಾಗಿ 10 ಹತ್ರ 12.16 ನಿಮಿಷ ಲಾಗಿನ್ ಇದ್ದಾರೆ ಇವರು. 12 ಅವರ್ 16 ನಿಮಿಷ ಲಾಗಿನ್ ಇರೋದ್ರಿಂದ ಇವ್ರದ್ದು 10 ಹತ್ರಕ್ಕೆ ಹೋಗಿದೆ. ಬಟ್ 13 ಅವರ್ ನಾವು ಕೆಲಸ ಮಾಡಬೇಕು ಅಲ್ಲಿ. ಬಟ್ ನೀವು ಅನ್ಕೊಂಬ ಸುಮ್ಮನೆ ಕೂತ್ಕೋಬೋದಲ್ವ ಅಲ್ಲಿ ಹೋಗ್ಬಿಟ್ಟು ಇದು ಇನ್ಸ್ಟಾಮಾರ್ಟ್ ಹತ್ರ ಅಂತ ಅನ್ಬೋದು.
ಬಟ್ ಸುಮ್ಮನೆ ಕೂತ್ಕೊಂಡ್ರು ಕೂಡ ಅಷ್ಟೇ ಟಯರ್ಡ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಆರ್ಡರ್ಗಳಿದ್ರೆ ಆರಾಮಾಗಿ ಮಾಡ್ತಾ ಇರ್ಬೋದು, ನಮಗೂ ಕೂಡ ಟೈಮ್ ಹೋಗೋದು ಗೊತ್ತಾಗಲ್ಲ. ಬಟ್ ಅಕಸ್ಮಾತ್ ಏನಾದ್ರು ಆರ್ಡರ್ ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಅವರಿಗೆ ಒಂದು ಆರ್ಡರ್ ಬಂದರೂ ಕೂಡ ಅಲ್ಲಿ ಒಂದು ಕೂತ್ಕೊಂಡು 1 ಅವರ್ ಟೈಮ್ ಪಾಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಮೊಬೈಲ್ ನೋಡಿದ್ವಿ, ಚಾರ್ಜ್ ನೋಡಿ ಅಲ್ಲಿ ಕೂತ್ಕೊಂಡಿರ್ತೀವಲ್ಲ, ಕೂತ್ಕೊಂಡೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಬಟ್ ಅಷ್ಟು ಈಸಿ ಅಲ್ಲ 13 ಅವರ್ ಕೂತ್ಕೊಳ್ಳೋದು. ಅದೇ ಹೇಳ್ತಾವೆ, ಕೆಲಸ ಇದ್ರೆ ಆರಾಮಾಗಿ ಕೆಲಸ ಮಾಡೋದು, ಬಟ್ ಕೆಲಸ ಇಲ್ಲ ಅಂತಂದರೆ ಅದು ಕೂಡ ಕಷ್ಟ. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಇವಾಗ ತೋರಿಸ್ತೀನಿ. ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ದು ಮೊಬೈಲ್ ಇಟ್ಟಿಬಿಟ್ಟು ಒಂದು ಫೋಟೋಗಳು ಕೂಡ ಕಳಿಸಿದ್ದಾರೆ. ಸೊ ಯಾರ್ದು ಕೂಡ ಟಾರ್ಗೆಟ್ ಅವತ್ತು ಕಂಪ್ಲೀಟ್ ಆಗಿಲ್ಲ. ಸ್ವಿಗ್ಗಿಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಸೋಕ್ಕಾಗಿಲ್ಲ ಅಂತ ಅಂದಮೇಲೆ ಏನು ಇದು ಹೇಳ್ತಾ ಇರೋದು ಚೇಂಜ್ ಆಗಿದ್ದು ಸಹ. ಈಗ 5 ಆರ್ಡರ್ ಇದ್ದಾಗ 5 ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ರು. 5 ಆರ್ಡರಿಂದ ಯಾವಾಗ ಇವರು 8 ಆರ್ಡರಿಗೆ ಚೇಂಜ್ ಮಾಡಿದ್ರು, 8 ಆರ್ಡರ್ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ಸ್ಗೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಯಾರು ಕೂಡ ಈಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾರು ಕೇಳಿದ್ರೆ ಯಾರು ಕೂಡ ಹೇಳ್ತಾ ಇಲ್ಲ. ಸೊ ಇದು ಅವರು ನೋಡ್ಕೊಳ್ಬೇಕು ಅಂದರೆ ಈಗ ಆರ್ಡರ್ನ ಕೊಡಂಗಿದ್ರೆ ಮಾತ್ರ ಇವರು ಇನ್ಕ್ರೀಸ್ನ ಮಾಡಬೇಕು. ಸುಮ್ಮನೆ ಬೆಳಗಿಂದ ಸಾಯಂಕಾಲ ತನಕ ಬಂದ್ಬಿಟ್ಟು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ತೊಗೊಂಡೋಗಕ್ಕೆ. ಸೊ ನೀವು ಕೂಡ ನಿಮ್ಮ ಡೆಲಿವರಿ ಪಾರ್ಟ್ನರ್ಸ್ಗಳ ಬಗ್ಗೆ ಕಾಳಜಿ ತೋರಿಸ್ಬೇಕು. ಇನ್ನೊಂದು ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ಏನಕ್ಕೆ ಅಂತಂದರೆ ಎಲ್ಲರೂ ತರಿಸ್ತಾರೆ, ಬಟ್ ನಿನ್ನ ಅಡ್ವರ್ಟೈಸ್ಮೆಂಟ್ ಇಲ್ಲ, ಏನಿಲ್ಲ, ಬರೀ ಡೆಲಿವರಿ ಪಾರ್ಟ್ನರ್ಗಳನ್ನ ತೊಗೊಂಬಿಟ್ಟು ನೀನು ಸುಮ್ಮನೆ ಕುಂಡ್ರಿಸ್ಕೊಂಡು ಸಂಬಳನೂ ಕೊಡ್ದಂಗೆ, ಇಲ್ಲ ಮಂತ್ಲಿ ಸ್ಯಾಲ್ರಿ ಫಿಕ್ಸ್ ಮಾಡಿಬಿಡ್ರಿ, ಇಷ್ಟಲ್ಲ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಬಿಡಿ. ಏನಕ್ಕೆ ಅಂತಂದರೆ ಇಷ್ಟು ಆರ್ಡರ್ ಬರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ, ಇಷ್ಟ ಅಂತ ಹೇಳ್ಬಿಟ್ಟಿಲ್ಲ ಫಿಕ್ಸ್ ಮಾಡಿಬಿಟ್ಟು 200-300 ರೂಪಾಯಿಗಂತ 100% ಯಾರಿಗೂ ಕೂಡ ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಯಾರು ಕೂಡ ಡ್ಯೂಟಿಗೆ ಬರೋಂಗೆ ಕೂಡ ಆಗ್ತಾರೆ. ಸೊ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಮೇಯ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ತುಂಬ ಜನಕ್ಕೆ ಗೊತ್ತಾದರೆ ಅವಾಗ ನೀವು ಆರ್ಡರ್ ಬೇಸಿಸ್ ಪೇ ಮೇಲೆ ಕೊಟ್ಟರೆ ನಡೆಯುತ್ತೆ. ಬಟ್ ಇಲ್ಲಿ ಆರ್ಡರ್ಗಳೇ ಇಲ್ದಂಗೆ ನೀವು ಬರೀ 200 ರೂಪಾಯಿ 300 ರೂಪಾಯಿಗೆ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ಸ್ಗಳು ಕೆಲಸ ಮಾಡೋಕ್ಕಾಗಲ್ಲ. ಸೊ ಈ ವಿಷಯ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ತುಮಕೂರು ಅಂತೂ ಸದ್ಯಕ್ಕೆ ಸಿಚುವೇಶನ್ ಹಿಂಗೆ ಇದೆ. ಏನಕ್ಕೆ ಅಂತ ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಅಷ್ಟಾಗಿ ಆರ್ಡರ್ಗಳು ಬರ್ತಾ ಇಲ್ಲ. ಸುಮ್ಮನೆ ಹೋಗಿ ಹುಡುಗರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಹೋಗ್ತಾರೆ ಅಲ್ಲಿಗೆ, ಬಟ್ ಡೆಲಿವರಿ ಮಾಡ್ತಾರೆ, ಬಟ್ ಯಾವುದಾದಂಥ ಟಾರ್ಗೆಟ್ಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸುಮ್ಮನೆ ಹೋಗ್ತಾ ಇದ್ದಾರೆ, ಕೂತ್ಕೊಳ್ತಾ ಇದ್ದಾರೆ, ಇದೆಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಈ ವಿಷಯ ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.